ಸ್ನೇಹಿತರೆ ನಮಸ್ಕಾರ. ದಟ್ಟವಾದ ಅರಣ್ಯ ಪ್ರದೇಶ, ಆ ನೇಚರ್ ಅನ್ನ ಸವಿಲಿಕ್ಕೆ ಯಾರಿಗೆ ಇಷ್ಟ ಆಗೋದಿಲ್ಲ? ಸಾಮಾನ್ಯವಾಗಿ ನೇಚರ್ ಅಷ್ಟು ಸುಂದರ ಯಾರು ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಒಬ್ಬ ಯುವಕ ಮತ್ತು ಯುವಕಿ ತಿರುಗಾಡ್ಬೇಕು, ನಾವು ನೇಚರ್ ಅನ್ನ ಸವಿಬೇಕು ಅಂತ ಹೋಗಿರ್ತಾರೆ. ಆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಹೇಗೆ ಆಳವಾಗಿ ಹೋಗ್ತಾರೋ ಅಲ್ಲಿ 3 ಜನ ಯುವಕರು ಸಿಗ್ತಾರೆ ಇವ್ರಿಗೆ. ಸಿಕ್ಕ ತಕ್ಷಣ ನಾವು ಇದೇ ಅರಣ್ಯದಲ್ಲಿ ಕೆಲಸ ಮಾಡುವವರು, ಇಲ್ಲೇ ನಾವು ಕೆಲಸ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳಿದ್ರಂತೆ. ಆ ಒಂದು ಯುವಕಿ ಇವರ ಮಾತನ್ನ ನಂಬ್ಕೊಂಡಿದ್ದಾರೆ. ಇನ್ನು ಒಳಗಡೆ ಹೋದ್ರೆ ತುಂಬಾನೇ ಒಳ್ಳೆ ಒಳ್ಳೆ ಪ್ಲೇಸ್ ಇದಾವಂತಾನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರು ಹೇಗೆ ಆಳವಾಗಿ ಹೋಗಿದ್ದಾರೋ ಇವರು ಹಾಗೆ ಬೆನ್ನಟ್ಟಿ ಹೋಗಿದ್ದಾರೆ. ನಂತರ ತಮ್ಮ ಕೈ ಚಳಕವನ್ನ ತೋರಿಸ್ಲಿಕ್ಕೆ ಪ್ರಾರಂಭಿಸಿ ಆ ಯುವಕನನ್ನ ಕಟ್ಟಿ ಹಾಕಿ ತಮಗೆ ಮನ ಬಂದಂತೆ ಹೊಡೆದು ಗಾಯಗೊಳಿಸಿದ್ದಾರೆ. ಅದಾದ ಬಳಿಕ ಈ ಯುವಕಿಯ ಮೇಲೆ ತಮಗೆ ಮನ ಬಂದಂತೆ ಬಳಸ್ಕೊಂಡು ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ರೀತಿ ದಿಢೀರನೆ ಅವರ ಜೀವನದಲ್ಲಿ ಆಗತ್ತೆ ಅಂತ ಅವರು ಮನಸ್ಸಿನಲ್ಲಿ ಕೂಡ ಅನ್ಕೊಂಡಿರೋದಿಲ್ಲ. ಮತ್ತು ಈ ಘಟನೆ ಯಾರ ಜೀವನದಲ್ಲಿ ಕೂಡ ಆಗಬಹುದು. ಅಂತದ್ರಲ್ಲಿ ಈಗಿನ ಒಂದು ಹೆಣ್ಮಕ್ಳು ತುಂಬಾನೇ ನೀವು ಎಚ್ಚರದಲ್ಲಿರ್ಬೇಕು. ನೀವು ಯಾರ ಜೊತೆಗೆ ಹೋಗ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಹೇಳಿದಿರಾ ಅಥವಾ ಇಲ್ಲವಾ, ಮತ್ತು ಯಾರ ಮೇಲೆ ವಿಶ್ವಾಸ ಇಡಬೇಕು. ಮತ್ತು ಈ ರೀತಿ ಹೋದಾಗ ಅಲ್ಲಿ ಯಾರೋ ಸಿಕ್ಬಿಡ್ತಾರೆ, ಅವರನ್ನ ನಂಬಿ ಬಿಡ್ತೀರಿ. ಇಂಥವರಿಗೆ ಈ ವಿಷಯ ಅರ್ಪಿತ. ಸೊ ಅಷ್ಟಕ್ಕೂ ಈ ಕೇಸ್ ನಡೆದಿರೋದು ಉತ್ತರ ಪ್ರದೇಶದ ಚಿತ್ರಕೂಟ ಎಂಬುವಂತಹ ಪ್ರದೇಶದಲ್ಲಿ. ಹಾಗಾದ್ರೆ ಬನ್ನಿ, ಈ ಕೇಸ್ ಯಾವುದು, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಪೊಲೀಸ್ ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ನಾವು. ಯಾಕಂದ್ರೆ ಕೇವಲ 72 ಗಂಟೆಗಳಲ್ಲಿ ಆ 3 ಜನ ಅಪರಾಧಿಗಳನ್ನ ಬಂಧಿಸಿದ್ದಾರೆ. ಸೊ ಮೆಚ್ಚಬೇಕಾಗಿರುವಂತಹ ವಿಷಯ ಇದು. ಸೊ ಅಷ್ಟಕ್ಕೂ ಈ ಘಟನೆ ಉತ್ತರ ಪ್ರದೇಶದ ಚಿತ್ರಕೂಟದಲ್ಲಿ ನಡೆದಿರ್ತಕ್ಕಂಥದ್ದು. ಆಕೆ 20 ವರ್ಷದ ಯುವಕಿ ಮತ್ತು ಈ ಯುವಕಿಯ ಸುತ್ತ ಇರುವಂತಹ ಒಂದು ಪ್ರದೇಶದವಳಂತೆ. ಈಕೆ ಇನ್ನು ನೀಟ್ ಪರೀಕ್ಷೆಗಾಗಿ ತಯಾರಿಯನ್ನ ನಡೆಸ್ಕೊಂಡಿದ್ದಳಂತೆ. ಜೊತೆಗೆ ವೈದ್ಯಕೀಯ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾ ಇದ್ರಂತೆ. ಸೊ ಈ ಯುವಕನ ಜೊತೆಗೆ ತಿರುಗಾಡಬೇಕು, ಒಂದ್ ಸ್ವಲ್ಪ ನೈಸರ್ಗಿಕ ಸೌಂದರ್ಯವನ್ನ ಸವಿಬೇಕಂತ ಯಾರಿಗ ಅನ್ಸೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿರುಗಾಡ್ಲಿಕ್ಕಂತ ಹೋಗಿರ್ತಾರೆ. ಆದ್ರೆ ಎಡವಿರೋದು ಆ 3 ಜನರನ್ನ ನಂಬಿ ತಿರುಗಾಡ್ಬೇಕಂತ ಹೋದಾಗ ಆ 3 ಜನ ಇವ್ರಿಗೆ ಸಿಕ್ ಬಿಡ್ತಾರ ನೋಡಿ. ಅಲ್ಲೇ ಪ್ರಾಬ್ಲಮ್ ಉಂಟಾಗಿರೋದು. ನೈಸರ್ಗಿಕ ಸೌಂದರ್ಯವನ್ನ ಸವಿಬೇಕು ಅಂತ ತಿರುಗಾಡ್ಲಿಕ್ಕೆ ಹೋದಂತಹ ಈ ಯುವಕ ಮತ್ತು ಯುವಕಿಗೆ ಅವ್ರು ಸಿಕ್ ಬಿಡ್ತಾರಲ್ವಾ, ಆ ಸಂದರ್ಭದಲ್ಲಿ ಈ ಯುವಕನನ್ನ ಕಟ್ಟಿ ಹಾಕಿ ಆತನಿಗೆ ಬೆದರಿಸಿ ಹೊಡೆದು ಗಾಯಗೊಳಿಸಿ ಒಂದು ಮೂಲೆಯಲ್ಲಿ ಕಟ್ಟಿ ಒಗೆದು ಬಿಡ್ತಾರೆ. ನಂತರ ಪೊದೆಯ ಬದಿಗೆ ಆಕೆಯನ್ನ ಕರ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಬಲವಂತವಾಗಿ. 3 ಜನ, ಒಬ್ರಲ್ಲ ಇಬ್ರಲ್ಲ, 3 ಜನ ಯುವಕರು ತಮಗೆ ಮನ ಬಂದಂತೆ ಬಳಸ್ಕೊಳ್ತಾರೆ. ಇದು ಒಂದೇ ಸಮಯದಲ್ಲಿ ಅಂದ್ರೆ ಆಕೆ ಅದೆಷ್ಟು ನೋವನ್ನ ಅನುಭವಿಸಿರಬೇಕು, ನೀವೇ ಥಿಂಕ್ ಮಾಡಿ. ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ. ಬೇಡ, ಹೀಗ್ ಮಾಡಬೇಡಿ, ಹಾಗೆ ಹೀಗೆ ಅಂತ ಕಿರ್ಚಾಡಿದಾಳೆ. ಅದರ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ವಿಡಿಯೋಗಳನ್ನ ವೈರಲ್ ಮಾಡ್ತೀವಿ ಅಂತ ಹೆದರಿಕೆಗಳು ಕೂಡ ಹಾಕಿದ್ದಾರೆ. ಸೊ ಈ ರೀತಿ ಯಾರ ಜೀವನದಲ್ಲಿ ಆಗತ್ತೆ ಹೇಳಿಕ್ ಸಾಧ್ಯ ಇಲ್ಲ. ಇಂತಹ ಘಟನೆಗಳು ನಮ್ಮ ಒಂದು ದೇಶದಲ್ಲಿ ಸಾಲು ಸಾಲಾಗಿ ನಡೀತಾ ಇದ್ದಾವೆ. ಇದಕ್ಕೆ ಎಂಡೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಸದ್ಯಕ್ಕೆ ಜನರ ಆಕ್ರೋಶ ಇವರನ್ನ ಗಲ್ಲಿಗೇರಿಸಿ ಇಂಥವರನ್ನ ಯಾವ ಕಾರಣಕ್ಕೂ ಕೂಡ ಬಿಡಬೇಡಿ. ನಮ್ಮ ದೇಶದಲ್ಲಿ ಇದರ ಕುರಿತಾಗಿ ಒಂದು ಒಳ್ಳೆಯ ಕಾನೂನನ್ನ ತನ್ನಿ ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ. ಮತ್ತು ಇಲ್ಲಿ ಯಾವ ಮನೆಯ ಹೆಣ್ಣು ಮಕ್ಕಳಾದ್ರೂ ಕೂಡ ಅಷ್ಟೇ, ಯಾರಿಗೂ ಕೂಡ ಇಂತಹ ದುರಂತ ಆಗಬಾರದು ಅಂತಾನೆ ಬಯಸೋದು. ಇಲ್ಲಿ ತಮಗ್ ಹೇಗೆ ಬೇಕೋ ಹಾಗೆ ಮನೆಗೆ ಬಳಸ್ಕೊಂಡ ತಕ್ಷಣ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಪರಾರಿ ಆಗ್ತಾರೆ. ತಮ್ಮ ಬೈಕ್ ಅನ್ನು ಕೂಡ ತೆಗೆದುಕೊಂಡು 3 ಜನ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಆ ಯುವಕನನ್ನ ಕಟ್ಟಿ ಹಾಕಿರ್ತಾರಲ್ವಾ, ಆತನು ಹಾಗೋ ಹೀಗೋ ಅಂತ ತನಗೆ ಕಟ್ಟಿರ್ತಕ್ಕಂತ ಹಗ್ಗವನ್ನ ಬಿಚ್ಚಿಕೊಂಡು ನಂತರ ಆ ಹೆಣ್ಣು ಮಗಳು ಇರುವಂತಹ ಪ್ರದೇಶಕ್ಕೆ ಹೋಗಿ ಆಕೆಗೆ ಏನ್ ಆಗಿದೆ ಇಲ್ವಾ ಅಂತ ನೋಡ್ಕೊಂಡು ಆಕೆಗೆನ್ನ ಹಾಗೋ ಹೀಗೋ ಅಂತ ರಸ್ತೆಯ ಬದಿಯಲ್ಲಿ ಕರ್ಕೊಂಡು ಬರ್ತಾನೆ. ನಂತರ ಹಾದಿಯಲ್ಲಿ ಹೋಗ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ನಿಲ್ಸ್ಕೊಂಡು, ಆ ರಸ್ತೆಯಲ್ಲಿ ಯಾರಾದ್ರೂ ಹೋಗ್ತಾ ಇರ್ತಾರಲ್ವಾ, ಇವರೇ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಮತ್ತು ಆ ಮೊಬೈಲ್ ನಂಬರ್ ಅವ್ರು ಯಾರು ಅಂತಾನು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿಯ ಒಂದು ರಸ್ತೆಯಲ್ಲಿ ಹೋಗ್ತಕ್ಕಂತಹ ಒಂದು ವ್ಯಕ್ತಿಯ ಸಹಾಯವನ್ನ ತೆಗೆದುಕೊಂಡು ಆತನ ಮೊಬೈಲ್ ನಿಂದ 112ಗೆ ಕರೆ ಮಾಡಿ ಪೊಲೀಸರು ಕರೆ ಮಾಡಿದ್ದಾನೆ. ತಕ್ಷಣವೇ ಪೊಲೀಸರು ಆ ಒಂದು ಸ್ಥಳಕ್ಕೆ ಧಾವಿಸಿ
ಸುಮಾರು ಹತ್ತತ್ರ ಒಂದು 70 CCTVs ಗಳನ್ನ ಚೆಕ್ ಮಾಡಿದಾರಂತೆ. ಅವ್ರು ಯಾರು, ಅವ್ರನ್ನ ಫೇಸ್ ಕಂಡು ಹಿಡಿಬೇಕಲ್ವಾ, ಫೇಸ್ CCTVಯಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸುತ್ತಾ ಇರೋದಿಲ್ಲ. ಅದಕ್ಕಾಗಿ ಎಲ್ಲ CCTVs ಫೋಟೋಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ತೋರಿಸಿದ್ದಾರೆ. ಆ ಯುವಕ ಕಂಡು ಹಿಡಿದಿದ್ದಾರೆ. ನಂತರ ಅವರನ್ನ ಕೇವಲ 72 ಗಂಟೆಯ ಒಳಗಾಗಿ ಬಂಧಿಸಿದ್ದಾರೆ. ಇದಕ್ಕೆ ನಾವು ಮೆಚ್ಚಬೇಕು. ಆದಷ್ಟು ವೇಗವಾಗಿ ತನಿಖೆಯನ್ನ ಸ್ಟಾರ್ಟ್ ಮಾಡಿ ಅವರನ್ನ ಹಿಡಿಯುವಲ್ಲಿ ಯಶಸ್ವಿ ಆಗಿದಾರಲ್ವಾ ಪೊಲೀಸರು, ಇದಕ್ಕೆ ನಾವು ಮೆಚ್ಚಬೇಕಾದಂಥದ್ದು. ಇವರು 3 ಜನ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ CCTV ಫೋಟೋಸ್ ಗಳಲ್ಲಿ ಕಾಣಿಸ್ಕೊಂಡಿದ್ರು. ಅದರ ಆಧಾರದ ಮೇಲೆ ಇಲ್ಲಿ ಪೊಲೀಸರು ಅವರನ್ನ ಬಂಧಿಸಿದ್ರು. ಆ ಬಂಧಿಸುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿಂದ ಓಡ್ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾನೆ ಒಬ್ಬ. ಅವನು ಏನ್ ಮಾಡ್ತಾನೆ, ಆತನಲ್ಲಿ ಇರುವಂತಹ ಒಂದು ಗನ್ ನಿಂದ ಈ ಪೊಲೀಸರ ಒಂದು ಗುಂಡಿನ ದಾಳಿಯನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ. ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಗಾಯ ಕೂಡ ಆಗಿದೆ ಅಂತೆ. ಇನ್ನು ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆತನ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಆತನ ಕಾಲಿಗೆ ಗುಂಡು ಕೂಡ ತಗಲಿದೆ. ಸೊ ಅದಕ್ಕೆ ಅವರ ಹೆಸರನ್ನ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರ ಹೆಸರು ವಿವೇಕ್ ಅಂತ ಒಬ್ಬ, ಇನ್ನು ಕುಮಾರ್ ಪಟೇಲ್ ಅಂತ ಒಬ್ಬ, ಇನ್ನು ಪ್ರವೀಣ್ ಅಂತ. ಸೊ ಈ 3 ಜನ ರಾಕ್ಷಸರು ಆಕೆಯ ಮೇಲೆ ಎಗರಿದ್ರು. ಸೊ ಬಲವಂತವಾಗಿ ಆಕೆಯನ್ನ ಬಳಸ್ಕೊಂಡಿದ್ರು. ಈ ಕಾರಣಕ್ಕಾಗಿ ಪೊಲೀಸರು ಸುಮಾರು 374 CCTV ಫೋಟೋಸ್ ಗಳನ್ನ ಕಲೆಕ್ಟ್ ಹಾಕಿ ಅದರ ಆಧಾರದ ಮೇಲೆ ಅವರನ್ನ ಗುರುತಿಸಿ ಈಗ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಕೇವಲ 72 ಗಂಟೆಗಳಲ್ಲಿ ಆತರನ್ನ ಬಂಧಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಸ್ಗೆ ಆದಷ್ಟು ಬೇಗ ತೆರೆ ಎಳೆದು ಅವರಿಗೆ ಕಠಿಣ ಕ್ರಮವನ್ನ ಕೈಗೊಂಡು ಆದಷ್ಟು ಹೆಚ್ಚಿನ ಶಿಕ್ಷೆಯನ್ನ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇವರನ್ನ ಹುಡುಕಾಡಿ ಕೊಟ್ಟಿದವರಿಗೆ 50,000 ಬಹುಮಾನ ಅಂತೂ ಕೂಡ ಘೋಷಣೆ ಮಾಡಿದ್ರಂತೆ. ನೋಡಿ, ಈ ರೀತಿ ಘಟನೆ ನಮ್ಮ ದೇಶದಲ್ಲಿ ನಡೆದು ಹೋಗಿದೆ. ಇದು ಬರೀ ಉತ್ತರ ಪ್ರದೇಶದಲ್ಲಿ ಅಷ್ಟೇ ನಡೆಯುತ್ತಂತಲ್ಲ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ಇನ್ನಿತರ ರಾಜ್ಯಗಳಲ್ಲಿ ಇಂತಹ ಒಂದು ಘಟನೆಗಳು ನಡೀತಾನೆ ಇರ್ತವೆ. ಸೊ ಮೇಲಿಂದ ಮೇಲೆಗೆ ನೀವು ಗಮನಿಸ್ತಾ ಇರಬಹುದು, ಇಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಆದಷ್ಟು ಸರ್ಕಾರ ಇದಕ್ಕೋಸ್ಕರನೇ ಒಂದು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಈಗ ಎಲ್ಲ ಜನರ ಅಭಿಪ್ರಾಯ ಆಗಿಬಿಟ್ಟಿದೆ. ಇಲ್ಲ ಅಂದ್ರೆ ಯಾರಿಗೂ ಕೂಡ ಭಯನೇ ಇಲ್ಲ. ಏನ್ 10 ವರ್ಷ ಜೈಲಿಗೆ ಹಾಕ್ತಾರೆ, ಮತ್ತೆ ಬಿಟ್ಬಿಡ್ತಾರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅದು ಗಾಂಜಾ ನಿಶೆಯಲ್ಲಿನೋ ಅಥವಾ ಮದ್ದಿನ ನಿಶೆಯಲ್ಲಿನೋ ಏನೋ ಒಂದು ಕೃತ್ಯವನ್ನ ಮಾಡಿಬಿಡ್ತಾರೆ. ಆ ಯುವಕರು ಅಥವಾ ಯುವಕಿಯರು ಎಷ್ಟೋ ಕನಸನ್ನ ಕಾಣಿರ್ತಾರೆ ತಮ್ಮ ಜೀವನದ ಒಂದು ಕುರಿತಾಗಿ. ಮಧ್ಯದಲ್ಲಿ ಈ ರೀತಿ ಘಟನೆ ಆಗಿಬಿಡುತ್ತೆ, ಅವರ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಇತ್ತು. ಈ ಕೇಸ್ನ ಬಗ್ಗೆ ನಿಮ್ ಮುಂದೆ ಇಟ್ಟಿದ್ದೀನಿ ಮಾಹಿತಿಯನ್ನ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಹೆಣ್ಣು ಮಕ್ಕಳನ್ನ ಹೆತ್ತಂತಹ ಪೋಷಕರಿಗೆ ಶೇರ್ ಮಾಡಿ.